ಸುಮಾರು 72 ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಬ್ರಿಟಿಷರಿಗೆ ಈ ದೇಶವನ್ನು ಬಿಟ್ಟು ತೊಲಗಲು ಕೊಟ್ಟ ಕಟ್ಟಕಡೆಯ ಅವಕಾಶವಾಗಿದ್ದ ಕ್ವಿಟ್ ಇಂಡಿಯಾ ಚಳವಳಿಯ 72ನೇ ವಾರ್ಷಿಕದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸುದೀರ್ಘವಾದ 190 ವರ್ಷಗಳ ಕಾಲ ಬ್ರಿಟಿಷರು ಈ ದೇಶವನ್ನು ತಮ್ಮ ವಸಾಹತನ್ನಾಗಿ ರೂಪಿಸಿಕೊಂಡು, ಈ ದೇಶವನ್ನು ತಮ್ಮ ಕಾಲೋನಿಯನ್ನಾಗಿ ರೂಪಿಸಿಕೊಂಡು, ಈ ದೇಶದ ಬೃಹತ್ತಾದ ಜನಸಮೂಹವನ್ನು ಆಳುತ್ತಾ ಇದ್ದಾಗ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಸೇರಿದ್ದು. ಆದ್ದರಿಂದ 10,000 ಕಿಲೋಮೀಟರ್ ಆಚಿನಿಂದ ಬಂದು ನಮ್ಮ ದೇಶದ ಮೇಲೆ ಅಧಿಕಾರವನ್ನು ಸಾಧಿಸುವ, ಈ ದೇಶವನ್ನು ಆಕ್ರಮಣ ಮಾಡುವ ಅಧಿಕಾರ ಯಾರಿಗೂ ಇಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವ ಉದಾತ್ತವಾದ ಘೋಷಣೆಯನ್ನು ಕೂಗುತ್ತಾ ಈ 1942ರ ಆಗಸ್ಟ್ 9ರ ಆ ದಿವಸ ಬ್ರಿಟಿಷರಿಗೆ ಈ ದೇಶದ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಕೊಟ್ಟ ಕಟ್ಟಕಡೆಯ ಒಂದು ಎಚ್ಚರಿಕೆಯಾಗಿತ್ತು ಕ್ವಿಟ್ ಇಂಡಿಯಾ ಚಳವಳಿ. ಆ ಕ್ವಿಟ್ ಇಂಡಿಯಾ ಚಳವಳಿಯ ನೆನಪಿಗಾಗಿ ಈ ಕಾರ್ಯಕ್ರಮ ನಡೆಯುವಂತಹ 9ರಿಂದ ಈ ದೇಶದ 68ನೆಯ ಸ್ವಾತಂತ್ರ್ಯ ದಿನವಾದ ಆಗಸ್ಟ್ 15ರ ತನಕದ ಒಂದು ವಾರ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಆಜಾದಿ ಸಪ್ತಾಹ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. 1942 ಆಗಸ್ಟ್ 8ನೇ ದಿನಾಂಕದಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯ ನಿರ್ಣಯ ಕೈಗೊಂಡಾಗ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಆಗಿನ ಅಧ್ಯಕ್ಷ ಮೌಲಾನಾ ಅಬುಲ್ ಕಲಾಂ ಆಜಾದ್ ಆಗಿದ್ದರು. ಆದ್ದರಿಂದಲೇ ಈ ಕಾರ್ಯಕ್ರಮಕ್ಕೆ ಆಜಾದಿ ಸಪ್ತಾಹ ಎನ್ನುವ ಹೆಸರನ್ನು ಕೂಡ ಆಯ್ಕೆ ಮಾಡಿದ್ದೇವೆ. ನಮ್ಗೆ ಗೊತ್ತಿದೆ, ಈ ದೇಶ ಅಂತ ಹೇಳಿದರೆ ಜಗತ್ತಿನಲ್ಲಿ ಅನೇಕ ರೀತಿಯ ವೈವಿಧ್ಯಗಳನ್ನು ತನ್ನ ಆಗರದಲ್ಲಿ, ತನ್ನ ಒಡಲಲ್ಲಿ ಹೊತ್ತುಕೊಂಡಂತಹ ಒಂದು ದೇಶ. ಜಗತ್ತಲ್ಲಿ ಎಲ್ಲೂ ಕೂಡ ಸರಿಸಾಟಿ ಇಲ್ಲದ ದೇಶ. ಈ ದೇಶದ ಮೇಲೆ ನಿರಂತರವಾದ 26 ಸಮೂಹಗಳು ದಾಳಿ ಮಾಡಿವೆ. ಡಚ್ಚರಿರ್ಬೋದು, ಫ್ರೆಂಚರಿರ್ಬೋದು, ಪೋರ್ಚುಗೀಸರಿರ್ಬೋದು, ಬ್ರಿಟಿಷರಿರ್ಬೋದು, ನಿರಂತರವಾಗಿ 26 ಟೀಮುಗಳು, ತಂಡಗಳು ಈ ದೇಶದ ಮೇಲೆ ಅವಿರತವಾಗಿ 106 ವರ್ಷಗಳ ಕಾಲ ದಾಳಿ ಮಾಡಿದಾಗ 190 ವರ್ಷಗಳ ಕಾಲ ಸುದೀರ್ಘವಾಗಿ ಈ ದೇಶವನ್ನು ಆಳಲಿಕ್ಕೆ ಬ್ರಿಟಿಷರು ಈ ದೇಶದ ಮೇಲೆ ದಂಡೆತ್ತಿ ಬಂದಾಗ ಈ ನಾಡಿನ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಬುದ್ಧರು, ಜೈನರು, ಫಾರ್ಸಿಗಳು, ಸಿಖ್ಖರು ಒಂದೇ ತಾಯಿಯ ಮಕ್ಕಳಾಗಿ ಈ ನಾಡನ್ನು ಬಿಡುಗಡೆ ಮಾಡಲಿಕ್ಕಾಗಿ ಅತ್ಯಂತ ಭೀಕರವಾದ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದರು. ಆದ್ದರಿಂದಲೇ ಈ ನಾಡಿನ ಉಜ್ವಲವಾದಂತಹ ಒಂದು ಇತಿಹಾಸವನ್ನು ಬರೆದ ಕ್ವಿಟ್ ಇಂಡಿಯಾ ಚಳವಳಿಯ ದಿವಸ 5 ವರ್ಷಗಳ ಸುದೀರ್ಘವಾದ ಹೋರಾಟಗಳ ಬಳಿಕ 1947 ಆಗಸ್ಟ್ 15ರಂದು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಸಿಗಬೇಕಾದರೆ ಅದಕ್ಕೆ ಕಾರಣ ಈ ನಾಡಿನ ಸ್ವಾತಂತ್ರ್ಯ ಸಂಗ್ರಾಮದ ಕಟ್ಟಕಡೆಯ ಹೋರಾಟವಾಗಿದ್ದ ಕ್ವಿಟ್ ಇಂಡಿಯಾ ಚಳವಳಿಯಾಗುತ್ತೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಆ ಸಂದರ್ಭದಲ್ಲಿ ಗಾಂಧೀಜಿ ದೇಶದ ಜನತೆ ಒಂದು ಕರೆ ಕೊಟ್ಟಿದ್ದರು. ಆ ಕರೆ ಏನಾಗಿತ್ತು? ಡೂ ಆರ್ ಡೈ. ಒಂದು, ನೀನು ಕೆಲಸ ಮಾಡಬೇಕು, ಅಲ್ಲದಿದ್ದರೆ ಮರಣ ಹೊಂದಬೇಕು. ಮಾಡು ಇಲ್ಲವೇ ಮಡಿ ಎನ್ನುವ ಉದಾತ್ತವಾದ ಸ್ಫೋಟಕವಾದ ಘೋಷವಾಕ್ಯವನ್ನು ಕೇಳಿ ಭಾರತ ದೇಶದಾದ್ಯಂತ ಇರುವ 35 ಕೋಟಿ ಮನುಷ್ಯರು ಸ್ವಾತಂತ್ರ್ಯ ಸಂಗ್ರಾಮದ ಬಿಸರಕ್ತವನ್ನು ತಮ್ಮ ಒಡಲಲ್ಲಿ ಸೇರಿಸಿಕೊಂಡು ಅತ್ಯಂತ ಶಾಂತಿಯುತವೂ ಅತ್ಯಂತ ಗಂಭೀರವಾದ ಹೋರಾಟ ಮಾಡಿದಾಗ, ಭಾರತ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಚುರುಕು ಮುಟ್ಟಿದಾಗ 1947ರ ಆಗಸ್ಟ್ 14ರ ಅರ್ಧರಾತ್ರಿ ಸಮಯದಲ್ಲಿ ಎಲ್ಲವೂ ಕೂಡ, ಜಗತ್ತೆಲ್ಲವೂ ಕೂಡ ಸಂಪೂರ್ಣವಾಗಿ ಗಾಢ ನಿದ್ರೆಗೆ ಜಾರಿದಾಗ ಈ ದೇಶದಿಂದ ತಮ್ಮ ಗಂಟು ಮೂಟೆಗಳನ್ನು ಕಟ್ಟಿಕೊಂಡು ಅರ್ಧರಾತ್ರಿ ಸಮಯದಲ್ಲಿ ಬ್ರಿಟಿಷರು ಈ ದೇಶವನ್ನು ತೊಲಗಬೇಕಾದಂತಹ ಒಂದು ಸಂದರ್ಭ ಈ ದೇಶಕ್ಕೆ ಬಂದಿರಬೇಕಾದರೆ ಅದು ಈ ನಾಡಿನ ಸಂಘಟಿತ ಹೋರಾಟದ ಫಲ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ನನ್ನ ಪ್ರೀತಿಯ ಸಹೋದರರೇ, ಈ ದೇಶ ಇನ್ನಿತರ ಎಲ್ಲ ದೇಶಗಳಿಗಿಂತಲೂ ಹೇಗೆ ವೈವಿಧ್ಯವಾಗ್ತದೆ ಅಂತ ನೋಡಿದರೆ ಈ ನಾಡಿಗೊಂದು ಉಜ್ವಲವಾದ ಪರಂಪರೆ ಇದೆ. ಈ ಉಜ್ವಲವಾದಂತಹ ಒಂದು ಇತಿಹಾಸವಿದೆ. ಸಾವಿರಾರು ವರ್ಷಗಳಿಂದ ಯಾರಿಗೂ ಕೂಡ ನಾಶ ಮಾಡಲು ಸಾಧ್ಯವಾಗದಂತಹ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಪರಂಪರೆ ಇದೆ. 26 ತಮ್ಮ ಸಮೂಹಗಳು ಈ ದೇಶದ ಮೇಲೆ ದಾಳಿ ಮಾಡಿದಾಗ ಈ ದೇಶದ ಸ್ವಾತಂತ್ರ್ಯವನ್ನು ಅವರು ಒಂದು ವೇಳೆ ಸ್ವಲ್ಪ ಕಾಲಗಳಲ್ಲಿ ಕಸಿದುಕೊಂಡರೂ ಕೂಡ ಈ ದೇಶವನ್ನು ಸಂಪೂರ್ಣವಾಗಿ ತಮ್ಮದಾಗಿಸಲುವುದರಿಂದ ಸಾಧ್ಯವಾಗಲಿಲ್ಲ. ಅದಕ್ಕೆ ಈ ದೇಶದ ಭಾರತೀಯರು ಬಿಡಲಿಲ್ಲ. ನಮ್ಮ ಆತ್ಮ ವೈವಿಧ್ಯತೆಯಾಗಿದೆ. 1947ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ
ಈ ದೇಶ ಸೆಕ್ಯುಲರ್ ದೇಶವಾದಾಗ ಈ ನಾಡು ಎತ್ತಿ ಹಿಡಿದಂತಹ ಒಂದು ಘೋಷವಾಕ್ಯವಿದೆ, ಅದಾಗಿದೆ ಯುನಿಟಿ ಇನ್ ಡೈವರ್ಸಿಟಿ. ಅನೇಕತೆಗಳಲ್ಲಿ ಏಕತೆ. ನೂರಾರು ಧರ್ಮಗಳು, ನೂರಾರು ಮತಗಳು, ನೂರಾರು ಜಾತಿಗಳು ಎಲ್ಲವೂ ಕೂಡ ಒಂದಾಗಿ ಬಾಳುವ ಭಾರತೀಯತೆ ಎನ್ನುವಂತಹ ಉದಾತ್ತವಾದ ಒಂದು ದಾರದಲ್ಲಿ ಪೋಣಿಸಲ್ಪಟ್ಟು ಯಾವುದೇ ರೀತಿಯ ವೈವಿಧ್ಯತೆಗಳು ಕೂಡ ಈ ದೇಶದ ಐಕ್ಯತೆಗೆ ಒಮ್ಮೆಯೂ ಕೂಡ ಧಕ್ಕೆಯಾಗಿಲ್ಲ. ಆದ್ದರಿಂದಲೇ ನಿಮ್ಗೊಂದು ಮಾತು ಹೇಳಬೇಕು, 190 ವರ್ಷಗಳ ಕಾಲ ಬ್ರಿಟಿಷರ ವಿರುದ್ಧ ನಿರಂತರವಾದ ಹೋರಾಟ ಮಾಡಿದಾಗ ಬ್ರಿಟಿಷರು ಭಾರತೀಯರೊಂದಿಗೆ ಕೇಳಿದರು,